ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇದು ಗುರುವಾರದ ಲಾಗ್ ಆಗಿರುತ್ತೆ. ನಾನು ಇವತ್ತು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಹಾಗಾಗಿ 5 o'clock ಎದ್ದೆ. ಇನ್ನು ಮಕ್ಕಳಿಗೆ ತಿಂಡಿ ಎಲ್ಲ ರೆಡಿ ಮಾಡಿಟ್ಟು ಹೋಗಬೇಕು. ನಾವಿನ್ನೆಲ್ಲರೂ ಹೊರಟ್ರೆ ಎಲ್ಲ ನಮ್ಮನೆಯವರಿಗೆ ಮಕ್ಕಳಿಗೆ ಎಲ್ಲರಿಗೂ ತಿಂಡಿ ಮಾಡಿ ರೆಡಿ ಮಾಡಿಟ್ಟು ಹೋದರೆ ಅವರು ಹೊರಟು ಹೋಗ್ತಾರೆ. ಹಾಗಾಗಿ ಮನೆ ಕೆಲಸ ಎಲ್ಲ ಮುಗೀತು. ನೈಟೇ ಮನೆಯೆಲ್ಲ ಒರೆಸಿ ಪೂಜೆಗೆಲ್ಲ ರೆಡಿ ಮಾಡಿ ಮತ್ತು ತಿಂಡಿಗೂ ಪಲಾವಿಗೆ ರೆಡಿ ಮಾಡಿಟ್ಟು ಮಲಗಿದ್ದು. ಬೆಳಗ್ಗೆ 5 ಗಂಟೆಗೆ ಎದ್ರೂ ಇನ್ನು ನಡೆಯುತ್ತಲ್ಲ, ಹಂಗಾಗಿ 5 ಗಂಟೆಗೆ ಎದ್ದು ಹೊರಟೆ. ನಾನು ಪೂಜೆ ಮನೆಯೆಲ್ಲ ಸ್ವಲ್ಪ ಬಾಗಿಲು ಎಲ್ಲ ತೊಳೆದು ಎಲ್ಲ ಮಾಡಿ ಹೋಗೋ ಅಷ್ಟೊತ್ತಿಗೆ ಅಂತೂ 7 ಗಂಟೆ ಆಗೋಯ್ತು. ಇನ್ನು ನಮ್ಮನೆಯವರು ನ್ಯೂ ಬಸ್ ಸ್ಟ್ಯಾಂಡಿಗೆ ಬಿಟ್ಕೊಡ್ತೀನಿ ಅಂತ ಹೇಳಿದರು. ಹಾಗಾಗಿ ಅವರ ಎಬ್ಬಿಸೋದು ಸ್ವಲ್ಪ ಹೊತ್ತು ಟೈಮ್ ಹಿಡಿತು. ಇನ್ನೆಲ್ಲ ಊರಿಂದ ಬರೋರೆಲ್ಲ ಬನ್ನಿ ಬಸ್ ಸ್ಟ್ಯಾಂಡಿಗೆ, ಹೊಸ ಬಸ್ ಸ್ಟ್ಯಾಂಡಿಗೆ ಅಂತ ಹೇಳಿದ್ದು. ಅವರು ಎಲ್ಲ ಬರೋಕ್ಕೆ ಅಂತ ಬರ್ತಾಯಿದ್ರು, ಒಬ್ಬೊಬ್ರಾಗಿ ಬರ್ತಾಯಿದ್ರು. ಇವಾಗ ನೋಡಿ, ಆಗಲೇ ನಾನು ಬರೋ ಅಷ್ಟರೊಳಗಡೆ ನಮ್ಮ ಅಕ್ಕ, ನನ್ನ ತಂಗಿ ಮತ್ತು ಅವ್ರ ಫ್ರೆಂಡು ಎಲ್ಲ ಬಂದಿದ್ದಾರೆ. ನೋಡಿ, ಇನ್ನೂ ಸ್ವಲ್ಪ ಜನ ಬರಬೇಕಿತ್ತು, ಅದಕ್ಕೋಸ್ಕರ ಕಾಯ್ತಾ ನಿಂತಿದ್ದು. ಈಗ ಇನ್ನೊಬ್ರು ಅಕ್ಕನೂ ಅವ್ರ ಓನರ್ ಆಂಟಿನೂ ಬಂದರು. ಎಲ್ಲಾದರೂ ಹೊರಟ್ರೆ ಇದೊಂದು ಪ್ರಾಬ್ಲಮ್ ಬೇರೆ, ಬಸ್ ಫ್ರೀ ಅಲ್ವಾ, ಹಂಗಾಗಿ ಬೇಗ ಎಲ್ಲ ಹೆಂಗಸ್ರುಗಳೇ ಹೊರಟ್ಬಿಡ್ತೀರ ಬಿಡಿ ಅಂತ ಶುರು ಮಾಡ್ಕೋತಾರೆ. ಆಮೇಲೆ ಅಲ್ಲಿ ಯಡಿಯೂರ ಹತ್ರ ತಿಂಡಿಗೆ ಅಂತ ನಿಲ್ಲಿಸಿದ್ರು. ತಿಂಡಿಗೆ ಅಂತ ನಿಲ್ಲಿಸಿದ್ರೆ ನಾವುಗಳೇನು ಮಾಡ್ದು ಅಂದರೆ ಎಲ್ಲ ಒಂದೊಂದು ತಿಂಡಿ ಸ್ವಲ್ಪ ನಮ್ಮ ಕೈಯಲ್ಲಿ ಅಂದರೆ ಅವರವರು ಎಷ್ಟೆಷ್ಟಾಗುತ್ತೆ ಅಷ್ಟೆಷ್ಟು ತಗೊಬನ್ನಿ ಅಂತ ಮಾತಾಡ್ಕೊಂಡಿದ್ವಿ. ನಾನು ಪಲಾವ್ ತಗೋಗಿದ್ದೆ, ಇನ್ನು ನನ್ನ ತಂಗಿ ದೋಸೆ ತಂದಿದ್ಲು, ಇನ್ನು ಬೇರೆ ಫ್ರೆಂಡ್ಸ್ಗಳೆಲ್ಲ ಚಿತ್ರಾನ್ನ, ಪುಳಿಯೋಗರೆ ಆ ಥರ ಎಲ್ಲ ತಂದಿದ್ರು. ಏನೋ ಒಂಥರ ಚೆನ್ನಾಗಿತ್ತು. ಕುತ್ಕೊಂಡು ಎಲ್ಲರೂ ಸ್ವಲ್ಪ ಎಲ್ಲ ಥರ ತಿಂಡಿನೂ ಮಿಕ್ಸಲ್ಲಿ ತಿನ್ನೋದು ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲಿ ನಮ್ಮನ್ನೇ ನೋಡ್ತಾರೋ, ಹೋಟೆಲ್ ಪಕ್ಕ ನಿಂತ್ಕೊಂಡು ತಿಂತಿದ್ವಿ. ಹೋಟೆಲವರೆಲ್ಲ ನಮ್ಮನ್ನೇ ನೋಡ್ತಿದ್ರು ಸ್ವಲ್ಪ, ಇವ್ರಂತಾರೆ ಬಂದರೆ ಅಷ್ಟೇ ಕತೆ ಅಂತ. ಇನ್ನು ಬಸ್ ಫ್ರೀ ಇರೋದ್ರಿಂದ ಹೆಂಗಸ್ರುಗಳೇ ಜಾಸ್ತಿ ಹೊರಟ್ಬಿಡ್ತಾರೆ ಅಂತ ಶುರು ಮಾಡಿಬಿಡ್ತಾರೆ. ಆದರೂ ಚೆನ್ನಾಗಿತ್ತು ಏನೋ ಒಂಥರ. ಇನ್ನು ಗೌಡ್ಗೆರೆಗೆ ಕುಣಿಗಲ್ಗೆ ಹೋಗಿ ಕುಣಿಗಲ್ಲಿಂದ ಗೌಡ್ಗೆರೆ ಬಸ್ ಹತ್ತಿದ್ವಿ. ಡೈರೆಕ್ಟ್ ನಮಗೆ ಬಸ್ಸು ಸಿಕ್ತು. ಹಾಗಾಗಿ ಗೌಡ್ಗೆರೆ ರೀಚ್ ಆದ್ವಿ. ನೋಡಿ ಫ್ರೆಂಡ್ ರೀಚ್ ಆದ್ವಿ ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್. ಇದೇ ಫಸ್ಟ್ ಟೈಮು, ಆಲ್ಮೋಸ್ಟ್ ನಾವು ಹೋಗ್ತಿರೋದ್ರಲ್ಲಿ ಎಲ್ಲರೂ ಫಸ್ಟ್ ಟೈಮೇ ಹೋಗ್ತಿದ್ರಿಂದ ಅಲ್ಲಿ ಹೋಗಿ ಆ ಚಾಮುಂಡೇಶ್ವರಿ ಕಾಣಿಸಿದ ತಕ್ಷಣ ನಮಗೊಂಥರ ಮೈ ರೋಮಾಂಚನ ಅನ್ನಿಸ್ಬಿಡ್ತು ಫ್ರೆಂಡ್. ಅದೇನೋ ಗೊತ್ತಿಲ್ಲ, ನಿಜವಾಗ್ಲೂ ಹಿಂಗೆ ನೋಡ್ತಾ ಇದ್ದೀವಿ, ಏನೋ ಒಂಥರ ಕಣ್ಣಲ್ಲೆಲ್ಲ ಒಂಥರ ಏನೋ ಒಂದು ವೈಬ್ರೇಷನ್ ಆಗೋ ಥರ ಆಗೋಯ್ತು. ನೀವುಗಳು ಯಾರಾದರೂ ಹೋಗಿದ್ರೆ ಫಸ್ಟ್ ಟೈಮು ಆ ಥರ ಆಯಿತಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನನ್ನ ವಿಡಿಯೋ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಈಗ ಹೊಸ್ದಾಗಿ ನಾನು ವಿಡಿಯೋ ಶುರು ಮಾಡಿರೋದು, ಹಾಗಾಗಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಫ್ರೆಂಡ್. ಆಮೇಲೆ ಲೈನಲ್ಲಿ ನಿಂತ್ಕೊಂಡು, ಇನ್ನು ಕ್ಯೂ ಅಷ್ಟೊಂದೇನು ಇರಲಿಲ್ಲ. ಶುಕ್ರವಾರ ಅಮಾವಾಸ್ಯೆ ಹುಣ್ಮೇಲಾದರೆ ತುಂಬ ರಶ್ ಇರುತ್ತಂತೆ, ಕ್ರೌಡ್ ಇರುತ್ತಂತೆ. ಆದರೆ ಇವತ್ತು ಅಷ್ಟೊಂದೆಲ್ಲ ರಶ್ ಏನಿರಲಿಲ್ಲ. ಚಾಮುಂಡೇಶ್ವರಿ ಪ್ರತಿಷ್ಠಾಪನೆ ಮಾಡಿದ ದಿನ ಅಂತೆ ಇವತ್ತು, ಅದಕ್ಕೋಸ್ಕರ ಅಷ್ಟೊಂದೇನು ರಶ್ ಏನಿರಲಿಲ್ಲ. ಆದ್ರೂ ನೋಡಿ, ನಮ್ಮ ಅತ್ತಿಗೆ ಸೊಸೆ ನಮ್ಮ ಜೊತೆ ತುಂಬ ಚೆನ್ನಾಗಿ ಮಿಂಗಲ್ ಆಯ್ತಾಳೆ, ಎಲ್ಲೋದ್ರೂ ಅಷ್ಟೇ. ಇನ್ನು ನಮ್ಮ ಅಕ್ಕಂದಿರು ಅಂದರೆ ನಮ್ಮ ವಾರ್ಗಿತಿದಿರಿಬ್ಬರು, ಇನ್ನು ನನ್ನ ತಂಗಿರಿಬ್ಬರು, ಎಲ್ಲರೂ ನಮ್ಮ ಫ್ಯಾಮಿಲಿಯವರೇ ಆಗಿರೋದ್ರಿಂದ ನಗಾಡ್ಕೊಂಡು ಖುಷಿಲಿ ಏನೋ ಒಂಥರ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಫ್ರೆಂಡ್. ಅವಾಗಲೇ ತಿನ್ನೋದು, ಏನೇನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ ಎಲ್ಲ ಒಂದೊಂದು ಥರ ಐಟಮ್ಗಳು ತಂದಿದ್ರು. ಅವಾಗ ತಿಂತಾನೆ ಇರಿವು. ನೋಡಿ ಫ್ರೆಂಡ್, ಇದು ಕಾಯಿ ಇಟ್ಕೊಂಡು ಹೋಯ್ತಿದ್ದಾರಲ್ಲ, ಇದನ್ನು ಕಾಯಿ ಕಟ್ಟಿದರೆ ಅಲ್ಲಿಗೆ ಏನೇ ಕೇಳ್ಕೊಂಡ್ರು ಅಂದರೆ ಒಂದಿನ ಒಂದು ಸರಿ ಕಟ್ಟಂಗಿಲ್ವಂತೆ, 3 ವಾರ 5 ವಾರ 9 ವಾರ ಆ ಥರ ಅರ್ಕೆ ಮಾಡ್ಕೊಂಡು ಕಾಯಿ ಕಟ್ಟಿದರೆ ಅಲ್ಲಿ ಏನು ಕೇಳ್ಕೊಂಡ್ರೂ ನೆರವೇರುತ್ತೆ ಅಂತ ಹೇಳ್ತಿದ್ರು. ತುಂಬ ಜನಕ್ಕೆ ಆಗಿದೆಯಂತೆ. ನೋಡಿ ಯಾವ ಥರ ಚಾಮುಂಡೇಶ್ವರಿನೇ ಎದ್ದು ನಮಗೆ ಆಶೀರ್ವಾದ ಮಾಡಿರೋ ಥರ ಕಾಣಿಸ್ತಾಳೆ. ಏನೋ ಒಂಥರ ನೋಡಿ
ಎಲ್ಲರೂ. ಆಮೇಲೆ ನಾವು ದರ್ಶನ ಎಲ್ಲ ಮುಗೀತು ನಮಗೆ. ಅಲ್ಲೆಲ್ಲ ಹೋಗಿ ಪೂಜೆ ಮಾಡಿಕೊಂಡು ಸ್ವಲ್ಪ ಫೋಟೋಸ್ ಅದು ಇದು ತೆಕ್ಕೊಂಡು ಒಂದು ನಿಮಿಷ ಹಾಗೆ ಒಂದು 5 ನಿಮಿಷ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡು ದೇವ್ರ ಮುಂದ್ಗಡೆ ನಮ್ಮ ಮನಸ್ಸಲ್ಲಿರೋ ಏನೇನಾದರೂ ಕೋರಿಕೆಗಳಿರ್ತಾವಲ್ಲ ಅದನ್ನೆಲ್ಲ ಈಡೇರಿಸು ತಾಯಿ ಅಂತ ಕೇಳಿಕೊಂಡು ಆ ಚಾಮುಂಡೇಶ್ವರಿ ನಿಮಗೂ ಎಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಈಗ ಮೇಯ್ನ್ ಇರೋದೇ ಆಯಸ್ಸು ಫ್ರೆಂಡ್. ಏನೇ ಆದ್ರೂ ನಾವು ದುಡ್ಡು ಕೊಟ್ಟು ತಗೋಬೋದು,